ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ ಅಲ್ಲಿಂದ ಎಲ್ಲ ಗುತ್ತಿಗೆ. ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದ ವತಿಯಿಂದ ರಾಜ್ಯ ಸರ್ಕಾರದಿಂದ ಗುತ್ತಿಗೆದಾರರಿಗೆ ಬರಬೇಕಾಗಿರುವ 37,000 ಕೋಟಿ ರು ಮೊತ್ತವನ್ನು ಬಿಡುಗಡೆಗೊಳಿಸಲು ಒತ್ತಾಯಿಸಿ ಹಾಗೂ ಗುತ್ತಿಗೆದಾರರ ಇತರೆ ಸಮಸ್ಯೆಗಳ ಪರಿಹಾರಕ್ಕೆ ಒತ್ತಾಯಿಸಿ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನೆ. ರಾಜ್ಯದ ಎಲ್ಲಾ ಗುತ್ತಿಗೆದಾರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಬಳ್ಳಾರಿ ಜಿಲ್ಲಾ ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆದಾರರ ಸಂಘದ ಜಿಲ್ಲಾಧ್ಯಕ್ಷರಾದ ಎನ್ ಈರಣ್ಣರವರ ಅಧ್ಯಕ್ಷತೆಯಲ್ಲಿ ಪದಾಧಿಕಾರಿಗಳು ಹಾಗೂ ಸದಸ್ಯರು ಸೇರಿ 150ಕ್ಕೂ ಹೆಚ್ಚು ಗುತ್ತಿಗೆದಾರರು ಇಂದು ನಡೆದ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದವರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಎನ್ ಈರಣ್ಣ ಅಂತೇಳಿ ಬಳ್ಳಾರಿ ಜಿಲ್ಲಾ ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆದಾರರ ಸಂಘದ ಜಿಲ್ಲಾಧ್ಯಕ್ಷರು, ಗೌರವಾಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ, ಸದಸ್ಯರು ಇವರೆಲ್ಲ ನಾವು ಬಳ್ಳಾರಿ ಜಿಲ್ಲೆಯಿಂದ 150 ಜನಗಳು ಗುತ್ತಿಗೆದಾರರು ಭಾಗವಹಿಸಿದ್ದೀವಿ ರಾಜ್ಯ ಗುತ್ತಿಗೆದಾರ ಸಂಘದ ಹೋರಾಟದಲ್ಲಿ. ಭಾರಿ ನಮ್ಮ ರಾಜ್ಯಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಭಾರಿ ಅಂತರದಲ್ಲಿ ಹೋರಾಟಗಳು ಇರ್ತವೆ ಮುಂದಿನ ದಿನಗಳಲ್ಲಿ. ತದನಂತರದಲ್ಲಿ ನಮ್ಮ ಒಂದು ಇದಿದೆ ಬೇಡಿಕೆ, ಕಾಮಗಾರಿಗಳು ಆ ವಿಲೇಜಿನಲ್ಲಿ ಏನು ಎಸ್ಟಿಮೇಟ್ ಮಾಡ್ತಾರೆ ಅದ್ರ ಪ್ರಕಾರ ಕಾಮಗಾರಿಗಳು ಟೆಂಡರ್ ಕರಿಬೇಕಂತ ಹೇಳಿ ನಮ್ಮದೊಂದು ಮನವಿದೆ. ಪ್ಯಾಕೇಜ್ಗಳು ಮಾಡಬಾರ್ದು ಅನ್ನೋದು. ಆಮೇಲೆ ಸರ್ಟಿಫಿಕೇಟ್ಗಳು ಏನದವಲ್ಲ 2017ರಿಂದ ಕಂಟಿನ್ಯೂಷನ್ ಮಾಡ್ಬೇಕನ್ನೋದು ನಮ್ದು ಬೇಡಿಕೆ ಇದೆ. ಈ ವರ್ಕ್ಗಳು ಮಾಡಿದ್ರೆ ಚೆನ್ನಾಗಿರ್ತದೆ, ಸಂಚಾರಿ ಗುತ್ತಿಗೆದಾರರಿಗೆಲ್ಲ ಅನುಕೂಲ ಆಗ್ತದೆ ಅಂತ ಬಳ್ಳಾರಿಯಿಂದ ಬಂದಿದ್ದೀವಿ. ಸುಮಾರು 250-300 ಜನ ಬಂದಿದ್ದೀವಿ. ಇವ್ರಿಗೆ ಬಂದಿದ್ದ ಕಾರಣ ಏನಂದ್ರೆ ನಮಗೆ ಬಿಲ್ಲುಗಳು ಈ ಸರ್ಕಾರ ಬಂದ ಬಿಲ್ಲುಗಳೇ ಆಗಿಲ್ಲ. ಮನೆಗಳಲ್ಲಿ ಭಾರಿ ತೊಂದರೆ, ಎಲ್ಲ ಸಾಲ ಸೂಲ ಮಾಡ್ಕೊಂಡು ಇದು ಮಾಡ್ತಾ ಇದೀವಿ. ಆಮೇಲೆ ಕೆಲವು ಇವಾಗ ಏನಂದ್ರೆ ಬರೀ ಪ್ಯಾಕೇಜ್ ಮಾಡಿ 50 ಕೋಟಿ 100 ಕೋಟಿ ಎಲ್ಲ ಮಾಡಿ ಸಣ್ಣ ಕಟ್ಟಡಗಳಿಗೆ ಕೆಲಸ ಇಲ್ದಂಗೆ ಮಾಡಿದ್ದಾರೆ ಸರ್ಕಾರ ಬಂದಂಗಿದ್ದಾರೆ. ಆಮೇಲೆ ನಮಗೆ ಪ್ರತಿಯೊಬ್ಬರು ಒಂದು ವಿಷಯ ಹೇಳ್ಬೇಕಂದ್ರೆ ಕಾಂಟ್ರಾಕ್ಟ್ ಲೈಸೆನ್ಸ್ ಮಾಡ್ತಾರೆ. ಇವಾಗ ಮಾಡಿದ್ರೆ ಕೆಲಸನೇ ಇಲ್ಲ ಅವ್ರಿಗೆ. 4ನೇ ಕ್ಲಾಸ್ 3ನೇ ಕ್ಲಾಸ್ ಇವರಿಗೆ ಕೆಲಸಗಳೇ ಇಲ್ಲ. ಅವ್ರಿಗೆ ನಾವು ಸರ್ಕಾರ ಬೇಡಿಕೆ ಎಂಬುದು ಏನಂದ್ರೆ ತಿಂಗಳಿಗೆ ಒಂದು 30,000 ಅವ್ರಿಗೆ ಸಂಬಳ ಕೂಡ ಪ್ರಯತ್ನ ಮಾಡ್ಬೇಕು ಇವಾಗ ಅಂತೇಳಿ ನಾವು ಸರ್ಕಾರನ ಒತ್ತಾಯ ಮಾಡ್ತಿದ್ದೀವಿ.